ಇದರ ಜೊತೆಗೆ ಚಿಕ್ಕಬಳ್ಳಾಪುರ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಕೂಡ ಕಗ್ಗಂಟಾಗ್ತಾ ಇದೆ. ಇಷ್ಟುವರೆಗೂ ಕೂಡ ಎಲ್ಲವೂ ಸುಸೂತ್ರವಾಗಿ ನಡೀತಾ ಇತ್ತು ಅಂತ ಹೇಳಬೇಕಾದ್ರೆ ಚಿಕ್ಕಬಳ್ಳಾಪುರದಲ್ಲೂ ಕೂಡ ಈಗ ತಗಾದೆ ಆರೋಪ ಪ್ರತ್ಯಾರೋಪ ಶುರು ಆಗ್ತಾ ಇದೆ. ಈಗಾಗಲೇ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ರಕ್ಷಾರಾಮಯ್ಯಗೆ ಬಹುತೇಕ ಟಿಕೆಟ್ ಫೈನಲ್ ಅಂತ ಹೇಳಲಾಗ್ತಾ ಇತ್ತು. ಆದರೆ ರಕ್ಷಾರಾಮಯ್ಯಗೆ ಬೆಂಬಲಿಸದೇ ಇರೋದಕ್ಕೆ ಸುಬ್ಬಾರೆಡ್ಡಿ ಮುಂದಾಗ್ತಾ ಇದ್ದಾರೆ. ಅದಕ್ಕೆ ಷರತ್ತು ಕೂಡ ಆಗ್ತಾ ಇದ್ದಾರೆ. ನಿನ್ನೆ ಹೋಟೆಲ್ನಲ್ಲಿ ನಡೆದಂಥ ಸಭೆಯಲ್ಲಿ ನಿರ್ಧಾರ ಮಾಡಲಾಗಿದೆ. ಬಾಗೇಪಲ್ಲಿ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಷರತ್ತುಗಳಿಗೆ ಒಪ್ಪಿದ್ರೆ ಗೆಲ್ಲಿಸುವ ಜವಾಬ್ದಾರಿ ನಮ್ಮದು ಅಂತ ಹೇಳ್ತಾ ಇದ್ದಾರೆ. ಹಿಂದೆ ಅವರು ಪತ್ರ ಕೂಡ ಒಂದು ಬರೆದಿದ್ರು. ಆ ಪತ್ರವನ್ನು ಬರೆದು ವೀರಪ್ಪ ಮೊಯ್ಲಿ ಅಥವಾ ಶಿವಶಂಕರ್ ರೆಡ್ಡಿ ಅವರಿಗೆ ಟಿಕೆಟನ್ನು ಕೊಡಿ ಅನ್ನುವಂಥ ಮಾತನ್ನು ಹೇಳಿದರು. ಹೀಗಾಗಿ ರಕ್ಷಾರಾಮಯ್ಯಗೆ ಟಿಕೆಟ್ ಕೊಡಬೇಡಿ ಅಂತ ಪರೋಕ್ಷವಾಗಿ ಕೂಡ ಹೇಳಿದರು. ಎಲ್ಲ ಡೆವಲಪ್ಮೆಂಟ್ಗಳಿಂದಾಗಿ ಚಿಕ್ಕಬಳ್ಳಾಪುರದಲ್ಲೂ ಕೂಡ ಸಾಕಷ್ಟು ಅಸಮಾಧಾನಗಳು ಭುಗಿಲೇಳ್ತಾ ಇತ್ತು. ಇನ್ಫ್ಯಾಕ್ಟ್ ಸುಬ್ಬಾರೆಡ್ಡಿ ವಿರೋಧಿ ಪಾಳೆಯನ್ನು ದೂರ ಇಡಬೇಕು ಅನ್ನುವಂಥ ಚರ್ಚೆ ನಡೀತಾ ಇದೆ. ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಇನ್ನಷ್ಟು ಹೆಚ್ಚಿನ ಮಹತ್ವವನ್ನು ಕೊಡಬೇಕಾಗತ್ತೆ ಅನ್ನುವಂಥ ಡಿಮ್ಯಾಂಡನ್ನು ಕೂಡ ಇಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಒಟ್ಟಿನಲ್ಲಿ ನಿನ್ನೆ ಹೋಟೆಲ್ನಲ್ಲಿ ನಡೆದಂಥ ಸಭೆಯಲ್ಲಿ ಎಲ್ಲ ಚರ್ಚೆ ಆಗಿದೆ. ಇನ್ಫ್ಯಾಕ್ಟ್ ಸುಬ್ಬಾರೆಡ್ಡಿ ಅವರು ಹೇಳ್ತಾ ಇರುವಂಥದ್ದು ಅಂದರೆ ಈಗಾಗಲೇ ತಮ್ಮ ಬಣಕ್ಕೆ ಸೂಕ್ತವಾದಂಥ ಪ್ರಾತಿನಿಧ್ಯ ಕೊಡಿ, ಇಲ್ಲವಾದರೆ ಕಷ್ಟವಾಗತ್ತೆ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಇನ್ನು ಅದೇ ರೀತಿ ನೋಡೋದಾದರೆ ಚಿಕ್ಕಬಳ್ಳಾಪುರದ ಕ್ಷೇತ್ರ ಟಿಕೆಟ್ ಕಗ್ಗಂಟಾಗಿದೆ. ರಕ್ಷಾರಾಮಯ್ಯಗೆ ಬೆಂಬಲ ಕೊಡೋದಕ್ಕೆ ಕೆಲವೊಂದಿಷ್ಟು ನಿರ್ಧಾರಗಳನ್ನು ಇನ್ಫ್ಯಾಕ್ಟ್ ಷರತ್ತುಗಳನ್ನು ಕೂಡ ಹಾಕಿದ್ದಾರೆ. ತಮ್ಮ ಷರತ್ತಿಗೆ ಒಪ್ಪೋದಾದರೆ ಎಲ್ಲವನ್ನೂ ಕೂಡ ಮಾಡ್ತೀವಿ ಅಂತ. ಹಾಗಾದರೆ ಅವ್ರ ಷರತ್ತೇನು, ಸುಬ್ಬಾರೆಡ್ಡಿಯವರ ಬೇಡಿಕೆ ಏನು ಅನ್ನೋದನ್ನು ನೋಡೋದಾದರೆ ಸಂಪುಟ ವಿಸ್ತರಣೆ ವೇಳೆ ಸಚಿವ ಸ್ಥಾನಕ್ಕೆ ಬೆಂಬಲ ಕೊಡಬೇಕು, ಸಚಿವ ಸ್ಥಾನ ನನಗೆ ಕೊಡಬೇಕು ಅಂತ ಬೇಡಿಕೆಯನ್ನು ಇಟ್ಟಿದ್ದಾರೆ. ಇನ್ನು ಅದೇ ರೀತಿ ಮತ್ತೊಂದು ಷರತ್ತು ಅಂದರೆ ಬಾಗೇಪಲ್ಲಿಯಲ್ಲಿ ಸುಬ್ಬಾರೆಡ್ಡಿ ನೇತೃತ್ವದಲ್ಲಿ ಚುನಾವಣೆ ನಡೆಸಬೇಕು, ಅಂದರೆ ಆ ಕ್ಷೇತ್ರದ ಜವಾಬ್ದಾರಿ ನನಗೆ ಕೊಡಬೇಕು ಅಂತ. ಇದೇ ರೀತಿ ಶಾಸಕ ಸುಬ್ಬಾರೆಡ್ಡಿ ವಿರೋಧಿ ಪಾಳ್ಯ ಏನಿದೆ ಅವ್ರದ್ದು, ಅವರ ವಿರೋಧಿ ಪಾಳ್ಯವನ್ನು ದೂರ ಇಡಬೇಕು, ಇಲ್ಲಾಂದರೆ ಪದೇ ಪದೇ ಒಂದು ಆಂತರಿಕ ಕಚ್ಚಾಟ ನಡೆಸಬೇಕಾಗತ್ತೆ. ಹಾಗೆ ಮತ್ತೊಂದು ಷರತ್ತು ಅಂದರೆ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಹಸ್ತಕ್ಷೇಪ ಮಾಡಬಾರ್ದು ಅಂತ. ಇದೆಲ್ಲ ಷರತ್ತುಗಳನ್ನು ಹಾಕಿದ್ದಾರೆ. ಅಂದರೆ ಈಗಾಗಲೇ ಯಾರು ಹಸ್ತಕ್ಷೇಪ ಮಾಡಬಾರ್ದು ಅನ್ನೋದು ಕೂಡ ಒಂದು ದೊಡ್ಡ ಚರ್ಚೆನೇ. ಸಂಸದರಾಗಿದ್ದವ್ರು ಮಾಡಬಾರ್ದಾ, ಯಾರು ಮಾಡಬಾರ್ದು, ಪಕ್ಷದ ಹಿರಿಯ ನಾಯಕತ್ವ ಮಾಡಬಾರ್ದಾ, ಇದೆಲ್ಲವೂ ಕೂಡ ಚರ್ಚೆ ನಡೀತಾ ಇದೆ. ಒಟ್ಟಿನಲ್ಲಿ ಈಗ ಷರತ್ತುಗಳನ್ನು ಮುಂದಿಟ್ಟಿದ್ದಾರೆ. ಈ ಒಂದು ಸಪೋರ್ಟ್ಗೆ ಸಂಬಂಧಪಟ್ಟಂತೆ ರಕ್ಷಾರಾಮಯ್ಯಗೆ ಟಿಕೆಟ್ ವಿಚಾರವಾಗಿ ಈಗ ದೊಡ್ಡ ಚರ್ಚೆ ನಡೀತಾ ಇದೆ. ನೇರವಾಗಿ ಪತ್ರವನ್ನೇ ಬರೆದಿದ್ರು, ಯಾವುದೇ ಕಾರಣಕ್ಕೂ ರಕ್ಷಾರಾಮಯ್ಯ ಅವರಿಗೆ ಟಿಕೆಟ್ ಕೊಡಬೇಡಿ, ಬದಲಾಗಿ ಶಿವಶಂಕರ್ ರೆಡ್ಡಿ ಅಥವಾ ವೀರಪ್ಪ ಮೊಯ್ಲಿ ಕೊಡಿ, ನಾವು ಗೆಲ್ಸ್ಕೊಂಡ್ಬರ್ತೀವಿ ಅನ್ನೋಂಥ ಪತ್ರವನ್ನು ಬರೆದಿದ್ರು. ಈಗ ಎಲ್ಲ ಬೆಳವಣಿಗೆಗಳಿಂದ ಹೊಸ ತಿರುವನ್ನು ಪಡೆದುಕೊಳ್ತಾ ಇದೆ.